ಹ್ಮ್ ನಿಲ್ಸು 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 ಪ್ಲೇ ಪ್ಲೇ ಏಯ್ ಫಾರ್ವರ್ಡ್ ಮಾಡೋ ಹ್ಮ್ ಸ್ನೇಹಿತರೆ ನಮಸ್ಕಾರ. ತುಂಬ ಜನ ಕೇಳಿದ್ರಿ ಹೊಸಕೋಟೆ ರಸ್ತೆಗಳ ಬಗ್ಗೆ ವಿಡಿಯೋ ಮಾಡಿ ಅಂತ, ರಸ್ತೆಗಳನ್ನು ತೋರಿಸಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಅದಕ್ಕೆ ಬನ್ನಿ ಒಂದು ರೌಂಡ್ ಹಾಕೊಂಡ್ ಬರೋಣ. ರಸ್ತೆಗಳು ಎಷ್ಟು ಅದ್ಭುತವಾಗಿವೆ ಮತ್ತು ಎಷ್ಟು ನೈಸ್ ಆಗಿದೆ, ಎಷ್ಟು ನೈಸ್ ರೋಡ್ ಇದೆ ಆ್ಯಕ್ಚುಲಿ. ಬನ್ನಿ ತೋರಿಸ್ತೀನಿ. ಈ ರಸ್ತೆ ಯಾವುದು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ, ನಿಮಗೆ ಗೊತ್ತಿರುತ್ತೆ ಈ ರಸ್ತೆ. ಸೊ ನಾನು ಕೂಡ ಮೆನ್ಷನ್ ಮಾಡ್ತೀನಿ ನೋಡಿ ಈ ರಸ್ತೆ ಯಾವುದು ಅಂತ. ಎಷ್ಟು ಅದ್ಭುತವಾದ ಒಂದು ರಸ್ತೆಯನ್ನು ನಾವು ಅನುಭವಿಸ್ತಿದ್ದೀವಿ, ಇಷ್ಟು ಟ್ಯಾಕ್ಸ್ ಕಟ್ಟಿನೂ ಕೂಡ. ಇಷ್ಟು ವರ್ಷ ಆಯಿತು ಸ್ನೇಹಿತರೆ, ಈ ಒಂದು ರಸ್ತೆಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಆಟೋಣ ನೋಡ್ಕೊಂಡು ಹೋಗಲ್ವೇನು ಸರ್? ನನಗೆ ಕಣ್ಕಾಣಲ್ಲ ಸರ್, ನಾನು ಕುರುಡ. ಕೂಡ ಆದ್ರೆ ಏನು ನೋಡ್ಕೊಂಡು ಹೋಗ ಕೂಡ. ವಾವ್, ಸೊ ನೈಸ್. ನಿನ್ನ ಫೋನಲ್ಲಿ ಮಾತಾಡ್ಕೊಂಡು ಟರ್ನ್ ಮಾಡ್ತೀಯ. ಇಲ್ಲಿ ಯಾವಾಗಲೂ ಟ್ರಾಫಿಕ್ಕು ಗೊತ್ತಲ್ಲ, ನಮ್ಮ KV ಸರ್ಕಲ್ ಯಾವಾಗಲೂ ಟ್ರಾಫಿಕ್ಕು. ಓ ಇರಿ ಅಣ್ಣ, ಹೋಗಿ ಅಣ್ಣ, ನೀವು ಹೋಗಿ ಅಣ್ಣ. ನಮ್ಮ ಟ್ರಾಫಿಕ್ ಪೊಲೀಸರು. ಇವತ್ತು ಫುಲ್ ಹಬ್ಬದ ಶಾಪಿಂಗು, ಅದಕ್ಕೆ ಟ್ರಾಫಿಕ್ಕು. ಯಪ್ಪ, ಅಲ್ಲಿ ನೋಡಿ. ಲಚ್ಚ ಮಂಚ ಅನ್ನೋ ಲುಚ್ಚಾಗಳಿಗೆ ಇಂಚಿಂಚಲ್ಲೂ ಹೊಡೆಯೋ ಖಾಕಿ ಕದರ್ ಖಾಕಿ. ಯಾವ ರೀತಿ ಇದೆ ಟ್ರಾಫಿಕ್ ಅಂತ, ಮಸ್ತಾಗಿದೆ ಮಾತ್ರ. ಇಲ್ಲಿ ಹೋಗ್ಬಿಟ್ರೆ ಇವತ್ತೆಲ್ಲ ಬರಲ್ಲ. ಉಮ್ಮಡಿ ಸರ್ಕಲ್ ಕಡೆ ಆದರೆ ಇವತ್ತು ಬರಲ್ಲ, ಯಾಕೆಂದ್ರೆ ಅಷ್ಟು ಟ್ರಾಫಿಕ್ ಇದೆ. ಇರೋಣ. ಅಣ್ಣ ನೋಡಿ, ಸಿಗ್ನಲ್ ಇಲ್ಲ ಏನಿಲ್ಲ, ತಗೊಂಡ್ಬಿಟ್ರು ರೈಟಿಗೆ. ನೀವು ಯಾವೂರರು? ಯಾವೂರರು? ಬೆಳ್ತಂಗಡಿ. ಓಹೋ, ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದೆವು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ಬನ್ನಿ, ನಮ್ಮ ರಸ್ತೆಗಳು ಹೆಂಗಿದೆ ಅಂತ ಎಕ್ಸ್ಪ್ಲೋರ್ ಮಾಡಕ್ ಹೋಗೋಣ. ಇವತ್ತು ನಾವು ಏನೇನೋ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತೀವಿ, ರಸ್ತೆಗಳನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಿರೋದು ಇದೆ ಫಸ್ಟ್ ಅನ್ಸುತ್ತೆ. ಬನ್ನಿ. ಎಲ್ರು ಕೇಳಿದ್ರಿ, ಲಾಸ್ಟ್ ವಿಡಿಯೋದಲ್ಲಿ ಒಂದು ಹೊಸಕೋಟೆ ವಿಡಿಯೋ ಹಾಕಿದ್ದೆ. ಆ ವಿಡಿಯೋದಲ್ಲಿ ಎಲ್ರು ಕೇಳಿದ್ರಿ ತುಂಬಾ ಜನ, ಹೊಸಕೋಟೆ ರಸ್ತೆ ಬಗ್ಗೆ ತೋರಿಸಿ ಅಂತ. ಸೊ ನಿಮ್ಗೋಸ್ಕರ ಈ ವಿಡಿಯೋ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಈಗ ನೀವು ನೋಡ್ತಿರೋದು ನ್ಯಾಷನಲ್ ಹೈವೇ ಸರ್ವಿಸ್ ರೋಡ್. ಸೊ ಇದೀಗ ನಾವು ಈ ಹೊಸಕೋಟೆ ಒಳಗಡೆ ಹೋಗ್ಬೇಕು ಅಂದಾಗ ಈ ರಸ್ತೆ ನೋಡಿ. ಈ ರಸ್ತೆ ಹೆಸರು ಗೊತ್ತಿದ್ರೆ ದಯವಿಟ್ಟು ತಿಳಿಸಿ, ನಾನ್ ಕೂಡ ಮೆನ್ಷನ್ ಮಾಡ್ತೀನಿ ತಿಳ್ಕೊಂಡು. ಈ ರಸ್ತೆ ಹೆಸರು ಗೊತ್ತಿಲ್ಲ ನೋಡಿ ಹೆಂಗಿದೆ ಅಂತ, ಮಸ್ತಾಗಿದೆ ಮಾತ್ರ. ಈ ತರ ಎಲ್ಲಿ ಸಿಗುತ್ತೆ ನಿಮ್ಗೆ ಹೇಳಿ? ಈ ತರ ಎಲ್ಲ ಸಿಗುತ್ತಾ? ಹೆಂಗೆ? ನೋಡಿ ಸ್ನೇಹಿತರೆ, ಇಲ್ಲಿ ಕೆಲವೊಂದ್ ಕಡೆ ಹಾಕಿದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಕೆಲವೊಂದ್ ಕಡೆ ಹಾಕಿದಾರೆ ರಸ್ತೆ, ಬಟ್ ಫುಟ್ಪಾತ್ ಎಲ್ಲ ಮಾಡ್ತಾ ಇದಾರೆ. ನಾವು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಆದ್ರೆ ಇದು ತುಂಬಾ ಡಿಲೇ ಆಯ್ತು ನೋಡಿ ಅಣ್ಣ. ತುಂಬಾ ಡಿಲೇ ಆಯ್ತು. ಇಲ್ಲಿ ನೋಡಿ ಹೇಗಿದೆ ಅಂತ. ಈ ಹಂಸ ಹಿಂಗ ಹತ್ಬಿಟ್ಟು ಹಿಂಗೆ ಹೋಗ್ತಾ ಇದ್ರೆ ನೋಡಿ, ಇಲ್ಲಿ ನೋಡಿ ಇದ್ರೆ ಹೆಂಗಿದೆ ರಸ್ತೆ ಅಂತ. ಗಾಡಿ ಪಾರ್ಟ್ಸ್ ಎಲ್ಲ ಗೊತ್ತಾಗ್ತವೆ. ಗಾಡಿ ಪಾರ್ಟ್ಸ್ ಇರಲಿ, ಬಾಡಿ ಪಾರ್ಟ್ಸ್ ಕೂಡ ಯಾವ್ಯಾವ್ದು ಎಲ್ಲೆಲ್ಲಿದೆ ಅಂತ ಗೊತ್ತಾಗೋದು ಈ ರಸ್ತೆಗಳಲ್ಲಿ ಹೋದಾಗ್ಲೇನೆ. ಯಾಕೆಂದ್ರೆ ಅಷ್ಟು ಅದ್ಭುತವಾದ ರಸ್ತೆಗಳು. ನೋಡಿ. ಇಲ್ಲಿ ನೋಡಿ ಸ್ಮಶಾನ ರೋಡ್. ಏನ್ ನೋಡ್ತಿದ್ದೀರಾ ನೀವು? ಇದು ಸ್ಮಶಾನ ರೋಡ್. ಸಖತ್ತಾಗಿದೆ ಅಲ್ಲ ಮಾತ್ರ. ಈಗ ಬನ್ನಿ, ಗಂಗಮ್ಮಗುಡಿ ರೋಡಿಗೆ ಬಂದ್ವಿ. ಗಂಗಮ್ಮಗುಡಿ ರೋಡ್ ಸ್ವಲ್ಪ ಪರವಾಗಿಲ್ಲ. ಈ ರೋಡ್ ಮುಂಚೆ ಹಾಳಾಗಿತ್ತು, ಈಗ ಒಂಚೂರು ವರ್ಕ್ ಮಾಡಿದಾರೆ ಇಲ್ಲಿ. ಬಟ್ ಆದ್ರೂ ಮಧ್ಯ ಸ್ವಲ್ಪ ಈ ತರ ಸಿಗುತ್ತೆ. ಬಟ್ ಏನಂದ್ರೆ ಈವ್ನಿಂಗ್ ಟೈಮ್ ಅಲ್ಲಿ ಫುಲ್ ಕಮರ್ಷಿಯಲ್ ಆಗೋಯ್ತು. ಫುಲ್ ವೆಹಿಕಲ್ಸ್ ಎಲ್ಲ
ಪಾರ್ಕ್ ಮಾಡಿ ಹೆವಿ ರಶ್ ಆಗುತ್ತೆ ಇಲ್ಲಿ, ಸಿಕ್ಕಾಬಟ್ಟೆ ಟ್ರಾಫಿಕ್ ತರ ಫೀಲ್ ಆಗುತ್ತೆ ಸಂಜೆ. ನಾವು ರೋಡ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಿದೀವ, ಟ್ರಾಫಿಕ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಿದೀವ ಅಂತ ನನಗೆ ಗೊತ್ತಾಗ್ತಿಲ್ಲ. ಹಾ ಬನ್ನಿ ಇಲ್ಲಿ ನೋಡಿ, ಏನ್ ನೋಡ್ತಿದ್ದೀರಾ ನೀವು? ಹೊಸಕೋಟೆ ವಾರ್ಡ್ ನಂಬರ್ ವಿ ಬಡಾವಣೆ. ಈ ರಸ್ತೆ ನೋಡಿ, ಇಲ್ಲಿ ನೋಡಿ ಸ್ನೇಹಿತರೆ, ಗುಂಡಿ. ಹಾ ಈ ಮಳೆಗಾಲ ಬಂತು ಅಂದ್ರೆ ಇಲ್ಲೆಲ್ಲ ನೀರು ತುಂಬಿಕೊಂಡು ಕೆಸರಾಗಿ ಇನ್ನೂ ಕಷ್ಟ ಆಗುತ್ತೆ ಓಡಾಡ್ಲಿಕ್ಕೆ. ಇದು ಯಾವಾಗ ಅಧಿಕಾರಿಗಳಿಗೆ ಅರ್ಥ ಆಗುತ್ತೆ, ಯಾವಾಗ ಕೆಲಸ ಮಾಡ್ತಾರೆ ನೋಡಿ. ಆ ಕಡೆ ಈ ಕಡೆ ಫುಟ್ಪಾತ್ ಮಾಡಿದ್ದಾರೆ, ಆ ಕಡೆ ಈ ಕಡೆ ಮಾಡಿದ್ದಾರೆ. ಸೊ ಸ್ವಲ್ಪ ಅಭಿವೃದ್ಧಿ ಆಗ್ತಿದೆ, ಆದ್ರೆ ಅದ್ರ ಜೊತೆ ಈ ರಸ್ತೆ ಕೂಡ ಅಭಿವೃದ್ಧಿ ಮಾಡ್ಬೇಕು ನೋಡಿ. ಹಾಗೆ ನಾವೀಗ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚು ಅಂದ್ರೆ ಕಣ್ಣೂರಳ್ಳಿ ರಸ್ತೆ ಬಗ್ಗೆ ಬಂದ್ವಿ. ಕಣ್ಣೂರಳ್ಳಿ ರಸ್ತೆಗೆ ಬಂದ್ವಿ. ಈ ರಸ್ತೆ ಹಾಳಾದಷ್ಟೇ ಇನ್ಯಾವ್ದು ಹಾಳಾಗಿಲ್ಲ, ಯಾಕೆಂದ್ರೆ ಇದು ಮೇನ್ ರಸ್ತೆ, BMTC ಬಸ್ ಓಡಾಡುವಂತ ರಸ್ತೆ ಇದು. ನೋಡಿ, ನೋಡ್ತಾ ಇದ್ದೀರಾ ಗುಂಡಿ ನೀವು ಹಿಂಗಿದೆ ಅಂತ? ವಾವ್, ಇಲ್ಲಿ ನೋಡಿ, ಆ ಕಡೆಯಿಂದ ಬರೋರಿಗೆ ಗೊತ್ತಾಗುತ್ತೆ ಇದು. ಸಾಕಾ? ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಡಿಯೋ ಶೇರ್ ಆಗ್ಲಿ, ಆದಷ್ಟು ಬೇಗ ಈ ರಸ್ತೆಗೆ ಒಂದು ಮುಕ್ತಿ ಸಿಗ್ಲಿ. ಸೊ ನಾನ್ ಅನ್ಕೊಂತ ಇದ್ದೆ ತುಂಬಾ ದಿನದಿಂದ ಈ ತರ ಒಂದು ಏನಾದ್ರು ಒಂದು ಮಾಡೋಣ ಅಂತ. ಸೊ ಅದಕ್ಕೆ ನೀವೇ ಅವಕಾಶ ಕೊಟ್ಟಂಗಾಯ್ತು, ನೀವು ಕಮೆಂಟ್ ಮಾಡಿದಿಕ್ಕೆ, ನೀವು ತಿಳಿಸಿದಿಕ್ಕೆ, ರಸ್ತೆ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ರಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರ್ಲಿ. ಸೊ ನಮ್ಗೇನಂತ ಹೇಳಿದ್ರೆ ಅಭಿವೃದ್ಧಿ ಆಗ್ಬೇಕು, ಕೆಲ್ಸ ಆಗ್ಬೇಕು. ನಾವೇನು ದೊಡ್ಡ ಇದಲ್ಲ, ನಾವ್ ಹೇಳಿದಷ್ಟೇ ಆಗೋದಿಲ್ಲ. ಬಟ್ ನಿಮ್ಗಳ ಪ್ರಯತ್ನ, ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಸ್ನೇಹಿತರೆ, ಜನ ಒಗ್ಗಟ್ಟಾಗಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅಂತ. ಸೊ ನೀವೆಲ್ಲರೂ ಒಗ್ಗಟ್ಟಾಗಿದ್ರೆ ಖಂಡಿತ ಇದಕ್ಕೆ ಒಂದು ಪರಿಹಾರ ಅಂತ ಸಿಗುತ್ತೆ. ಇಲ್ಲಿ ನೋಡಿ, ಸಡನ್ ಆಗಿ ಬಂದಾಗ ಇದು ರಾತ್ರಿ ಹೊತ್ತು ಕಾಣೋದೇ ಇಲ್ಲ ಗುಂಡಿ ಇದು ನೋಡಿ. ಇದೆಲ್ಲ ಯಾರಿಗ್ ಕಾಣಿಸುತ್ತೆ ಹೇಳಿ? ವಾವ್, ಸಡನ್ ಸರ್ಪ್ರೈಸ್ ಇವೆಲ್ಲ ರಸ್ತೆಯಲ್ಲಿ ಡುಬುಕ್ ಅಂತ ನೋಡಿ. ಇದು ಕಣ್ಣೂರಳ್ಳಿ ರಸ್ತೆ ಸ್ವಲ್ಪ ಇಲ್ಲಿ ವರ್ಕ್ ಆಗಿದೆ, ಬಟ್ ಅದೇ ನೀವು ನಿಸರ್ಗ ಲೇಔಟ್ ಹೋಗ್ತೀರ ಅಂದ್ರೆ ಅಷ್ಟು ಸರಿ ಇಲ್ಲ. ಈ ರೋಡ್ ಸ್ವಲ್ಪ ಪರವಾಗಿಲ್ಲ. ಇದೇ ರೀತಿ ಬೇರೆ ಬೇರೆ ರೂಟ್ ಅಲ್ಲೂ ಕೂಡ, ಬೇರೆ ಬೇರೆ ಏರಿಯಾದಲ್ಲೂ ಕೂಡ ರಸ್ತೆಗಳು ಹಾಳಾಗಿದೆ. ನಾನು ಎಲ್ಲಾನು ತೋರ್ಸಕ್ ಹೋಗಿಲ್ಲ ಇಲ್ಲಿ, ಸೊ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ. ಸೊ ಇಷ್ಟು ಸಾಕು ಅನ್ಕೋತೀನಿ, ಇದೊಂದು ಎಕ್ಸಾಂಪಲ್ ಸಾಕು ಈ ರಸ್ತೆ. ಯಾಕಂದ್ರೆ ಇದು ಮೇನ್ ರಸ್ತೆ, ಒಂದು ಹಳ್ಳಿಗಳಿಗೆ ಕನೆಕ್ಟ್ ಮಾಡುವಂತ ರಸ್ತೆ, ಕಣ್ಣೂರಳ್ಳಿ ಮೇನ್ ರಸ್ತೆ ಇದು. ಸೊ ಅದಕ್ಕೆ ಈ ರಸ್ತೆನ ಜಾಸ್ತಿ ತೋರಿಸಿದ್ದೀನಿ. ಸೊ ಸ್ನೇಹಿತರೆ, ಇದು ನಿಮ್ಮಿಂದ ಬದಲಾವಣೆ ಆಗ್ಬೇಕು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೆಚ್ಚು ವಿಡಿಯೋ ಶೇರ್ ಆಗ್ಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮ.